ಫ್ರೆಂಡ್ಸ್, ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ದಿನಪೂರ್ತಿ ತುಂಬಿರ್ಬೇಕು ಅಂತಂದ್ರ ಅವರು ನಿಮ್ಮನ್ನ ಮತ್ತೆ ಮತ್ತೆ ಭೇಟಿ ಆಗ್ಬೇಕು ಅಂತ ಕಾಯಬೇಕು ಅಂತಂದ್ರ ಅದಕ್ಕೆ ಒಂದೇ ಒಂದು ಸಣ್ಣ ಸೀಕ್ರೆಟ್ ಇದೆ. ನೀವು ಅನ್ಕೊಳ್ತಾ ಇರ್ಬೋದು ಎಲ್ಲರಿಗೂ ಯಾವಾಗ್ಲೂ ಅವೈಲೇಬಲ್ ಅಲ್ಲಿ ಇದ್ರ ಅಂಡ್ ಅವ್ರಿಗೆ ತುಂಬಾ ಒಳ್ಳೆತನ ತೋರಿಸಿದ್ರ ಜನ ನಮ್ಮನ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತ. ಬಟ್ ಐ ಆಮ್ ಸೋ ಸಾರಿ, ಅದು ಕಂಪ್ಲೀಟ್ಲಿ ರಾಂಗ್. ನಿಜ ಹೇಳ್ಬೇಕಾದ್ರೆ ನೀವು ಎಷ್ಟು ಸಿಗ್ತಿರೋ ನಿಮ್ಮ ವ್ಯಾಲ್ಯೂ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಈ ಜನರು ನಿಮ್ಮನ್ನ ಕಾಮನ್ ಆಗಿ ಟ್ರೀಟ್ ಮಾಡ್ತಾರೆ ಅಂಡ್ ಟೈಮ್ ಅಂದ್ರೆ ಇಗ್ನೋರ್ ಕೂಡ ಮಾಡ್ತಾರೆ. ಬಟ್ ಇಮೇಜಿನ್ ಮಾಡ್ಕೊಳ್ಳಿ, ಜನ ನಿಮ್ಗೋಸ್ಕರ ವೈಟ್ ಮಾಡೋದಾಗ್ಲಿ ಅಂಡ್ ನಿಮ್ ಜೊತೆ ಮಾತಾಡಿದಕ್ಕಾಗ್ಲಿ ನೀವು ದೂರ ಇದ್ದಾಗ್ಲೂ ಕೂಡ ನಿಮ್ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಾದ್ಮೇಲೆ ಅಂಡ್ ಅರ್ಥ ಮಾಡ್ಕೊಂಡಾದ್ಮೇಲೆ ಅದು 100% ಸಾಧ್ಯ ಆಗುತ್ತೆ. ಸೊ ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಏನ್ ಗುರು ಸಮಾಚಾರ. ಇವತ್ತಿನ ವಿಡಿಯೋದಲ್ಲಿ ಜನರು ನಿಮ್ಮನ್ನ ಮರೆಯೋದ ಹಾಗೆ, ನಿಮ್ಮನ್ನ ನೀವು ಅಟ್ರಾಕ್ಟಿವ್ ಆಗಿ ಕಾಣೋ ಹಾಗೆ, ಅವ್ರು ಮಾತಾಡೋ ಹಾಗೆ ಟ್ರಾನ್ಸ್ಫಾರ್ಮ್ ಆಗೋ ಪವರ್ಫುಲ್ ಸೈಕಾಲಜಿಕಲ್ ಟ್ರಿಕ್ಸ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ನೀವು ಇನ್ನೂ ಲೈಕ್ ಮಾಡದೆ ಹೋದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಅಂಡ್ ಚಾನಲ್ಗೆ ಹೊಸಬ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಇನ್ನ ಬನ್ನಿ ಮೇನ್ ಕಂಟೆಂಟ್ ಅಲ್ಲಿ ಹೋಗೋಣ. ರೂಲ್ ನಂಬರ್ 1, ಇದು ಎಲ್ಲ ಇದಕ್ಕಿಂತ ಇಂಪಾರ್ಟೆಂಟ್. ಈ ಜನರಿಗೆ ನೀವು ಪೂರ್ತಿಯಾಗಿ ಸಿಗಕೋಬೇಡಿ. ಯೋಚನೆ ಮಾಡಿ, ಯಾವ ವಸ್ತುವಿಗೆ ಬೆಲೆ ಜಾಸ್ತಿ, ಬೇಗ ಯಾವ ಸಿಗುತ್ತೋ ಅದಕ್ಕ, ಇಲ್ಲ ಅಂತಂದ್ರೆ ಲಿಮಿಟೆಡ್ ಅಡಿಕ್ಷನ್ ಅಂತ ಸಿಗುವ ವಸ್ತುವಿಗ. ಅದು ನಿಮ್ಮ ಆನ್ಸರ್ ಬಂದ್ಬಿಟ್ಟು ಯಾವ್ದು ಕಡಿಮೆ ಸಿಗುತ್ತೋ ಅದಕ್ಕೆ ಬೆಲೆ ಜಾಸ್ತಿ. ಅದೇ ರೀತಿ ಗೌರವ, ಆಸೆ ಎಲ್ಲಾನು ಜಾಸ್ತಿನೇ. ಅಂಡ್ ಇದಕ್ಕೆ ಕರೀತಾರೆ ಸ್ಕೇರಿಟಿ ಪ್ರಿನ್ಸಿಪಲ್. ಸೇಮ್ ಇದೇ ಪ್ರಿನ್ಸಿಪಲ್ ಮನುಷ್ಯರ ಮೇಲೆ ಕೂಡ ಅಪ್ಲೈ ಆಗುತ್ತೆ. ಹೆಂಗೆ ಅಂತಂದ್ರೆ ಒಂದು ಹೊಸ ಮೊಬೈಲ್ ತಗೊಂಡಿದ್ದಾಗ ನಿಮ್ಮಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಕರೆಕ್ಟ್? ಅದೇ ಕೆಲವೊಂದು ತಿಂಗಳು, ಅದೇ ಒಂದು ವರ್ಷ ಬಳಸಾದ್ಮೇಲೆ ಫಸ್ಟ್ ಅಲ್ಲಿರೋ ಎಕ್ಸೈಟ್ಮೆಂಟ್ ಮತ್ತೆ ಖಂಡಿತ ಇರಲ್ಲ. ಯಾಕೆ? ಬಿಕಾಸ್ ಅದು ನಿಮ್ ಕೈಯಲ್ಲಿದೆ, ಅದು ನಿಮ್ಗೆ ಪೂರ್ತಿಯಾಗಿ ಸಿಕ್ಬಿಟ್ಟಿದೆ, ಅದು ನಿಮಗಾಗಿ ಒಂದು ಕಾಮನ್ ವಸ್ತು ಅಷ್ಟೇ. ಸೊ ಇದೇ ರೀತಿ ನೀವು ಒಬ್ಬರಿಗೆ 24/7 ಅವೈಲೇಬಲ್ ಇದ್ರೆ, ಅವರ ಕಾಲ್ ಬಂದಾಗ ಓಡಿ ಹೋದ್ರೆ, ಅವರ ಪ್ರತಿಯೊಂದು ಪ್ಲಾನ್ಗೂ ಎಸ್ ಅಂತ ಹೇಳ್ಕೊಂಡು ಹೋದ್ರೆ, ನೀವು ಕೂಡ ಅವ್ರಿಗೆ ಕಾಮನ್ ವ್ಯಕ್ತಿಯಾಗಿ ಆಗ್ಬಿಡ್ತೀರಾ. ನಿಮ್ಮ ವ್ಯಾಲ್ಯೂ ಕಮ್ಮಿ ಆಗೋಗುತ್ತೆ. ಸೊ ನಿಮ್ಗೇನಾದ್ರೂ ಒಂದು ವೇಳೆ ಹಂಗಾಗಿದ್ರೆ ಈ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿ ಸಾಕು. ಈ ಜನರಿಗೆ ಸಿಗೋದು ಮುಖ್ಯ, ಆದ್ರೆ ಪೂರ್ತಿಯಾಗಿ ಸಿಗ್ಬೇಡಿ. ನಿಮ್ಮ ಬೆಲೆಯನ್ನು ನೀವೇ ಕಡಿಮೆ ಮಾಡೋರಾಗ್ತೀರಾ. ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿ. ಹಾಗಾದ್ರೆ ಅವೈಲೇಬಲ್ ಇರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಡೌಟ್ ಬರ್ಬೋದು. ಇಲ್ಲೇ ಬರುತ್ತೆ ಕೇಳಿ, ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಿ ಲೈಕ್ ಎ ಮಿಸ್ಟ್ರಿ. ನಿಮ್ಮನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬಿಡಕ್ ಹೋಗ್ಬೇಡಿ. ಜನರು ನಿಮ್ ಬಗ್ಗೆ ಥಿಂಕ್ ಮಾಡಿದಾಗ ಕನ್ಫ್ಯೂಸ್ ಆಗ್ಬೇಕು, ಇವ್ರು ನಿಜವಾಗ್ಲೂ ಹೆಂಗಪ್ಪ ಅಂತ. ಅಂಡ್ ನೀವು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಹೆಂಗ್ ಫೀಲ್ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮಷ್ಟು ಒಳ್ಳೆ ವ್ಯಕ್ತಿ ಜಗತ್ತಲ್ಲೇ ಇಲ್ಲ ಅಂತ ಅವ್ರಿಗೆ ಅನ್ಸ್ಬೇಕು. ಅವರನ್ನ ಸರ್ಪ್ರೈಸ್ ಮಾಡಿ, ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಹೆಲ್ಪ್ ನ ಮಾಡಿ. ಅಂಡ್ ಕೆಲವೊಂದು ಟೈಮ್ಸ್ ನಲ್ಲಿ ಮಾತ್ರ ಅವ್ರನ್ನ ಸ್ವಲ್ಪ ದೂರ ಇಡಿ. ಅವ್ರ ಮೆಸೇಜ್ ಮಾಡಿದ ತಕ್ಷಣ ಹಂಗೆ ರಿಪ್ಲೈ ಕೊಡಕ್ ಹೋಗ್ಬೇಡಿ. ಪ್ರತಿಯೊಂದು ಕಾಲ್ಗೂ ಅಟೆಂಡ್ ಆಗೋಬೇಡಿ. ಅವ್ರನ್ನ ಸ್ವಲ್ಪ ನಿಮಗಾಗಿ ವೇಟ್ ಮಾಡಿಸಿ. ಅಂಡ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಯಾವುದೇ ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿಯವರೆಗೂ ನೀವು ಅವ್ರಿಗೆ ಪೂರ್ತಿಯಾಗಿ ಅರ್ಥನೇ ಆಗಿರಲ್ಲ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಓಪನ್ ಬುಕ್ ತರ ಆದ್ರೆ ಅವ್ರಿಗೆ ನಿಮ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ಬಿಟ್ರೆ ಉಳಿದಿದ್ದೇನಿಲ್ಲ ಅಂತ ಅಂದ್ಬಿಟ್ಟು ಅವ್ರು ನಿಮ್ಮನ್ನ ಕೇರ್ಲೆಸ್ ಮಾಡ್ಬೋದು. ಸೊ ನಾನು ಹೇಳಿದ್ದನ್ನ ಫಾಲೋ ಮಾಡಿ, ಅವ್ರಿಗೆ ಸರ್ಪ್ರೈಸ್ ಮಾಡಿ, ಬಟ್ ವೇಟ್ ಕೂಡ ಮಾಡಿಸಿ. ಬಿ ಲೈಕ್ ಎ ಅನ್ಪ್ರೆಡಿಕ್ಟಬಲ್. ಇದೇ ನಿಮ್ಮನ್ನ ಮ್ಯಾಗ್ನೆಟಿಕ್ ಆಗಿ ಚೇಂಜ್ ಮಾಡಬಹುದು. ಫ್ರೆಂಡ್ಸ್, ಇನ್ಫಾರ್ಮೇಶನ್ ಅನ್ನೋದು ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಅಂಡ್ ಇದೇ ತರ ಲೈಫ್ ಚೇಂಜಿಂಗ್ ಕಂಟೆಂಟ್ ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಮ್ಮ ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗಿ. ಸೊ ಲೆಟ್ಸ್ ಕಂಟಿನ್ಯೂ. ಜನರ ಗುಂಪಿನಲ್ಲಿ ಇರಬೇಕಾದ್ರೆ ನೀವು ಒಂಚೂರು ವಿಭಿನ್ನವಾಗಿ ಕಾಣಿಸಿ. ಫ್ರೆಂಡ್ಸ್, ಜನರು ನಿಮ್ಮ ಹತ್ರ ಅಟ್ರಾಕ್ಟ್ ಯಾವಾಗ ಆಗ್ತಾರೆ ಗೊತ್ತಾ? ನೀವು ಬೇರೆಯವ್ರ ತರ ಇಲ್ದೇ ಇರೋತ್ನಾಗ. ನೀವು ನಡೆಯೋ ಸ್ಟೈಲ್, ಮಾತಾಡೋ ರೀತಿ, ನೋಡೋ ನೋಟ, ಇವೆಲ್ಲ ಅದ್ರಲ್ಲಿ ಒಂದು ಕಾನ್ಫಿಡೆನ್ಸ್ ಅಂಡ್ ಒಂದು ಯೂನಿಕ್ನೆಸ್ ಇರಬೇಕು. ಸೊ ಯಾವಾಗ ನೀವು ಇದನ್ನ ಫಾಲೋ ಮಾಡ್ತಿರೋ ನೆನಪಲ್ಲಿ ಇಟ್ಕೊಳ್ಳಿ, ಜನ ನಿಮ್ಮ ಜೊತೆ ತಲೆಯಿಂದಲ್ಲ ಹೃದಯದಿಂದ ಕನೆಕ್ಟ್ ಆಗ್ತಾರ. ಸೊ ಅವ್ರ ಜೊತೆ ಇದ್ದಾಗ ಅವ್ರನ್ನ ನಗ್ಸಿ, ಅವ್ರನ್ನ ಜೆನ್ಯೂನ್ಲಿ ಹೊಗಳಿ, ಅವ್ರು ಹೇಳೋದನ್ನೆಲ್ಲ ಕ್ಲೀನ್ ಆಗಿ ಕೇಳಿ ಅಂಡ್ ಅವ್ರಿಗೆ ಹಿಂಗ್ ಫೀಲ್ ಆಗ್ಬೇಕು. ಅಂಡ್ ಅವ್ರ ಜೊತೆ ಕಳೆದ ಟೈಮ್ ಎಲ್ಲ ಅವ್ರ ಮನೆಗೆ ಹೋದ್ಮೇಲೂ ಕೂಡ ಅವರ ತಲೆಯಲ್ಲಿ ಓಡ್ತಾ ಇರ್ಬೇಕು, ಅಬ್ಬಾ ಎಂತ ವ್ಯಕ್ತಿನ ನಾನು ಇವತ್ತು ಮೀಟ್ ಮಾಡಿದೆ, ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಅಂತ ಅವ್ರಿಗೆ ಅನ್ಸ್ಬೇಕು. ಸೊ ಮತ್ತೆ ಯಾವಾಗ ನಿಮ್ಮನ್ನ ಭೇಟಿ ಆಗ್ತಾರೋ ಅವರ ಮೂಡ್ ಇನ್ನು ಇಂಪ್ರೂವ್ ಆಗ್ಬೇಕು. ನೀವು ಅವರಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ತರಬೇಕು, ಒಂದು ವೈಬ್ ನ ತರಬೇಕು ಅಷ್ಟೇ. ಅಂಡ್ ನಾವು ದ ಫೈನಲ್ ಪವರ್ಫುಲ್ ಇಂಪಾರ್ಟೆಂಟ್ ಸೀಕ್ರೆಟ್, ಅವ್ರಿಗೆ ನೀವು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಫೀಲ್ ಮಾಡಿಸಿ. ಫ್ರೆಂಡ್ಸ್, ಎಲ್ಲಾ ಮನುಷ್ಯರು ಸ್ವಾರ್ಥಿಗಳೇ. ಇದು ಕೇಳಕ್ಕೆ ಕಹಿ ಅಂದ್ರೂ ಸತ್ಯನೇ. ಈ ಜನರು ಯಾರ ಹತ್ರ ಹೋಗ್ತಾರೆ ಗೊತ್ತಾ? ಯಾರು ಅವ್ರಿಗೆ ಫೀಲ್ ಗುಡ್ ಮಾಡಿಸ್ತಾರೋ, ಯಾರು ಅವ್ರನ್ನ ಇಂಪಾರ್ಟೆಂಟ್ ಅಂತ ಫೀಲ್ ಮಾಡಿಸ್ತಾರೋ ಅವ್ರ ಹತ್ರ ಹೋಗ್ತಾರೆ. ಸೊ ನೀವು ಅವ್ರ ಜೊತೆ ಇದ್ದಾಗ ನಿಮ್ಮ ಫುಲ್ ಅಟೆನ್ಷನ್ ಅವ್ರಿಗೆ ಕೊಡಿ. ಅಂಡ್ ನಿಮ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ ಅಂತ ಅವ್ರಿಗೆ ಹೇಳಿ. ಸೊ ಯಾವಾಗ ನೀವು ಬೇರೆಯವರನ್ನು ಇಂಪಾರ್ಟೆಂಟ್ ಆಗಿ ಫೀಲ್ ಮಾಡಿಸ್ತಿರೋ ಅವರು ನಿಮ್ಗೆ ಸಬ್ ಕಾನ್ಶಿಯಸ್ಲಿ ಅಟ್ರಾಕ್ಟ್ ಆಗ್ತಾರೆ. ಅವರು ನಿಮ್ಮ ಹತ್ರ ಮತ್ತೆ ಮತ್ತೆ ಬರಬೇಕು ಅಂತ ಬಯಸ್ತಾರೆ. ಬಿಕಾಸ್ ನಿಮ್ ಜೊತೆ ಇದ್ದಾಗ ಅವ್ರ ಬಗ್ಗೆ ಅವ್ರಿಗೆ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ. ಸೊ ಫ್ರೆಂಡ್ಸ್, ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅಂಡ್ ಕೊನೆಯದಾಗಿ ಒಂದು ಮಾತು, ಈ ಅಟ್ರಾಕ್ಷನ್ ಅನ್ನೋದು ಬೇರೆಯವ್ರನ್ನ ಕಂಟ್ರೋಲ್ ಮಾಡೋದಲ್ಲ. ಇಟ್ಸ್ ನಾಟ್ ಅಬೌಟ್ ಮ್ಯಾನಿಪುಲೇಟಿಂಗ್, ಇಟ್ಸ್ ಅಬೌಟ್ ಇಂಪ್ರೂವಿಂಗ್ ಯುವರ್ ಓನ್ ಪರ್ಸನಾಲಿಟಿ. ಅಂಡ್ ನೀವು ನ್ಯಾಚುರಲ್ ಆಗಿ ಮತ್ತು ಅಟ್ರಾಕ್ಟಿವ್ ಆಗಿ ಪೀಪಲ್ ಗೆ ಕಾಣೋ ತರ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಶೇರ್ ಮಾಡಿ. ನಾನು ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ ಗೋಸ್ಕರ. ಅಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋನ ನೋಡಿ, ನಿಮಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ. ಅಂದಿನ್ ಲೇಟ್, ಟೇಕ್ ಕೇರ್. ದಿಸ್ ಇಸ್ ಯಶವಂತ್ ಸೈನಿಂಗ್ ಆಫ್.